ನಮಸ್ಕಾರ ವೀಕ್ಷಕರೇ. ಬಿಜೆಪಿಯ ಯುವ ನಾಯಕರು ಈ ಬಾರಿಯ ಲೋಕಸಭಾ ಚುನಾವಣೆಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಮೂರನೇ ಬಾರಿಗೆ ಸ್ಪರ್ಧಿಯಾಗಿ ಕಣಕ್ಕಿಳಿತಾ ಇರುವಂತಹ ಹಿತಭಾಷಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರ ಹೆಮ್ಮೆಯ ಪುತ್ರ ಬಿವೈ ರಾಘವೇಂದ್ರ ಅವರು ಇವತ್ತಿನ ಪವರ್ ಪಂಚ್ನಲ್ಲಿ ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಯೆಸ್, ಫೈನ್. ಹ್ಯಾಟ್ರಿಕ್ ಹೀರೋ ಆಗುವಂತ ಭರವಸೆ ಇದೆಯಾ? 100ಕ್ಕೆ 100. ಈ ಬಾರಿ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಈಗಾಗಲೇ ಮತದಾರರು ಈಗ ಆಲ್ರೆಡಿ ಡಿಸಿಷನ್ ತೆಗೆದುಕೊಂಡು ಆಗ್ಬಿಟ್ಟಿದೆ. ಯಾವ ರೀತಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಾವು ಆ ಹೋರಾಟಗಳನ್ನು ನಾವು ಕಥೆಯನ್ನು ಕೇಳಿದ್ವಿ, ಆ ರೀತಿಯಂಥ ಒಂದು ಯುವ ಶಕ್ತಿ ಈ ಬಾರಿ ಸನ್ಮಾನಿತ ನರೇಂದ್ರ ಮೋದಿಜಿಯವ್ರನ್ನ ಈ ನಾಡಿನ ಪ್ರಧಾನಮಂತ್ರಿಗಳನ್ನ ಮಾಡಲೇಬೇಕು ಅಂಥೇಳಿ ಈ ದೇಶದ ಒಂದು ಭವಿಷ್ಯ ಏನಾದರೂ ಅಡಗಿದೆ ಅಂದರೆ ಅದು ಮೋದಿಜಿಯವರ ಒಂದು ನಾಯಕತ್ವದಲ್ಲಿ ಅಂಥೇಳಿ ಈಗಾಗಲೇ ಮತದಾರರು ಸಂಕಲ್ಪವನ್ನು ಮಾಡಿದ್ದಾರೆ. ಕಳೆದ ಬಾರಿಯ ಉಪಚುನಾವಣೆಯಲ್ಲಿ ಬಹಳ ಕಡಿಮೆ ಅಂತರದಿಂದ ಗೆಲುವನ್ನು ಸಾಧಿಸಿದ್ರಿ. ಈಗಿನ ಒಂದು ಟ್ರೆಂಡ್ ಹೇಗಿದೆ? ಈ ಬಾರಿ ಚರ್ಚೆ ಆಗ್ತಾ ಇರೋದು ಒಂದು ಮೋದಿಜಿಯವರ ಅಲೆ, ಎರಡನೇದು ಕಳೆದ ಬಾರಿ ನಾವು ಉಪಚುನಾವಣೆಯಲ್ಲಿ ಗೆದ್ದಾದ್ಮೇಲೆ ಕೇವಲ 5-6 ತಿಂಗಳಲ್ಲಿ ಸಾಕಷ್ಟು ಕೇಂದ್ರದ ಯೋಜನೆಗಳನ್ನು ನಮ್ಮ ಕ್ಷೇತ್ರಕ್ಕೆ ತರುವಂಥ ಪ್ರಯತ್ನಗಳನ್ನು ಮಾಡಿದ್ದೀನಿ. ಮೂರನೇದು ಕಳೆದ 2009ರಿಂದ ಈ 2019ವರೆಗೂ ಕೂಡ, ಅಂದರೆ ಈ 10 ಇಯರ್ಸಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಆದಂಥ ಅಭಿವೃದ್ಧಿ ಕಾರ್ಯಗಳು, ಡೆವಲಪ್ಮೆಂಟ್ ರಿಲೇಟೆಡ್ ಇಶ್ಯೂಸ್ಗಳಿರ್ಬೋದು, ವಿಶೇಷವಾಗಿ ಎಜುಕೇಷನ್ ಹಬ್ ಇರ್ಬೋದು, ಟೂರಿಸಮ್ ರಿಲೇಟೆಡ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಸೊ ಇದೆಲ್ಲದೂ ಕೂಡ ಜನ ಗಮನಿಸ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲದೂ ಕೂಡ ಒಂದು ಕೇಂದ್ರದ ಯೋಜನೆಗಳು. ನಾನು ಪಟ್ಟಿ ಮಾಡಿದ ಪ್ರಕಾರ 16ರಿಂದ 17 ಲಕ್ಷ ಬೆನಿಫಿಷರ್ಸ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ಕೇಂದ್ರದ ಯೋಜನೆಗಳನ್ನು ತಲುಪಿಸುವಂಥ ಕಾರ್ಯ ಆಗಿದೆ. ಸೊ ಈ ಬಾರಿ ಇದೆಲ್ಲದೂ ಕೂಡ ನಂಗೆ ವರದಾನ ಆಗುತ್ತೆ. ಮತ್ತು ಇನ್ನೊಂದು ನಮ್ಗೆ ಶಕ್ತಿ, ನಮ್ಮ ಸಂಘಟನೆ ಶಕ್ತಿ. ಕಳೆದ 1 ತಿಂಗಳಿಂದ ತಮ್ಮ ಮನೆಯ ಕೆಲಸ ಜೊತೆಗೆ ಈ ಸಂಘಟನೆ ಕೆಲಸ ಕಣ್ಮುಂದಿಟ್ಕೊಂಡು ಹಾರ್ಡ್ ವರ್ಕ್ ಅಪ್ ಟು ಬೂತ್ ಲೆವೆಲ್ವರೆಗೂ ಕೂಡ ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಿದ್ದಾರೆ. ಸೊ ಈ ಎಲ್ಲ ವಿಷಯಗಳು ಈ ಬಾರಿ ನನಗೆ ವರದಾನ ಆಗಿ ಕೆಲಸವನ್ನು ಮಾಡಿ. ಇನ್ನು ತಂದೆಯವರನ್ನೇ ರಾಜಕೀಯ ಗುರುವಾಗಿ ಪಡೆದಿರುವಂತಹ ಅದೃಷ್ಟವಂತರು ನೀವು. ಯಡಿಯೂರಪ್ಪನವರ ಯಾವ ಗುಣಗಳನ್ನು ಅಳವಡಿಸ್ಕೊಂಡಿದ್ದೀರಿ ನೀವು? ಒಂದು ಹಾರ್ಡ್ ವರ್ಕ್, ಎರಡನೇದು ಸಾಧನೆ ಮಾತಾಡಬೇಕು, ಮಾತಾಡೋಂಥ ಸಾಧನೆ ಆಗಬಾರ್ದು ಅಂತೇಳಿ ಪದೇ ಪದೇ ನಮ್ಮ ತಂದೆ ಹೇಳ್ತಾ ಇರ್ತಾರೆ. ಆ ರೀತಿ ಆ ಜನರು ಕೊಟ್ಟಂಥ ಒಂದು ಮತ, ಅದರದ್ದೇ ಆದಂಥ ಒಂದು ಮೌಲ್ಯ ಇದೆ. ಆ ಒಂದು ಮತ ಈ ಒಂದು ಪಂಚಾಯತಿ ಸದಸ್ಯನೂ ಕೂಡ ಮಾಡುತ್ತೆ, ದೇಶದ ಪ್ರಧಾನಮಂತ್ರಿಗಳು ಕೂಡ ಮಾಡುತ್ತೆ. ಹಾಗಾಗಿ ಆ ಮತಕ್ಕೆ ಒಬ್ಬ ಚುನಾಯಿತ ಪ್ರತಿನಿಧಿ ಆದಂಥ ನಾವು ಅದರ ಬೆಲೆಯನ್ನು ಅರ್ಥ ಮಾಡಿಕೊಂಡು, ಅದಕ್ಕೆ ಗೌರವನ ಕೊಟ್ಕೊಂಡು, ಆ ಮತದ ಒಂದು ಮೌಲ್ಯವನ್ನು ವಾಪಸ್ ಒಬ್ಬ ಚುನಾಯಿತ ಪ್ರತಿನಿಧಿಗಳಾಗಿ ತೀರಿಸಬೇಕು ಅಂದರೆ ಈ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗತ್ತೆ. ಇನ್ನು ಯಡಿಯೂರಪ್ಪನವರು ಶಿವಮೊಗ್ಗದ ಭಾಗದ ಜನತೆಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿಕೊಟ್ಟಿದ್ದಾರೆ. ಸಾಕಷ್ಟು ಶಿವಮೊಗ್ಗದ ಒಂದು ಬೆಳವಣಿಗೆಯಲ್ಲಿ ಅವರ ಪಾತ್ರ ಮಹತ್ವವನ್ನು ಪಡೆದಿದೆ ಅಂತಾನೆ ಹೇಳ್ಬೋದು. ಶಿವಮೊಗ್ಗ ಕ್ಷೇತ್ರದ ಜನತೆಗೆ ನಿಮ್ಮ ಕೊಡುಗೆ ಏನು? ಒಂದು, ನಮ್ಮ ಬೆಂಗಳೂರಿನಿಂದ ಅಪ್ ಟು ಶಿವಮೊಗ್ಗದವರೆಗೂ ಕೂಡ ರೈಲ್ವೆ ಕನೆಕ್ಟಿವಿಟಿ ಇದೆ. ಶಿವಮೊಗ್ಗದಿಂದ ಅಪ್ ಟು ಸಾಗರ ಆ್ಯಂಡ್ ತಾಳ್ಗೊಪ್ಪ ಅಲ್ಲಿವರೆಗೂ ಕೂಡ ಹಿಂದೆ ಮೀಟ್ರ್ ಗೇಜ್ ಇತ್ತು, ಅದು ನಿಂತು ಹೋಗಿತ್ತು. ಅದನ್ನು ಡಿಸ್ಮೆಂಟ್ಲ್ ಮಾಡಬೇಕು ಅಂತ ಹೊರಟಿದ್ರು. ಆದರೆ ಇದಕ್ಕೊಂದು ಇತಿಹಾಸ ಇದೆ. ಯಾವುದೇ ಕಾರಣಕ್ಕೂ ಕೂಡ ಅದು ಡಿಸ್ಮೆಂಟ್ಲ್ ಆಗಬಾರ್ದು ಅಂಥೇಳಿ ಅದನ್ನು ಬ್ರಾಡ್ಗೇಜ್ ಮಾಡೋಂಥ ಪ್ರಯತ್ನ ಮಾಡಿದೆ. ಸುಮಾರು 250 crores ಬೇಕಾಗಿತ್ತು ನನಗೆ. ಆ ಸಂದರ್ಭದಲ್ಲಿ ಕೇಂದ್ರದಿಂದ 100 crores ತೊಗೊಂಬಂದ್ವಿ, ರಾಜ್ಯದಿಂದ 150 crores ತೊಗೊಂಬಂದು ಇವತ್ತು ಶಿವಮೊಗ್ಗದಿಂದ ಅಪ್ ಟು ಸಾಗರ, ಸಾಗರದಿಂದ ಅಪ್ ಟು ತಾಳ್ಗೊಪ್ಪ ಬ್ರಾಡ್ಗೇಜ್ ಮಾಡಿದಂಥ ಪ್ರತಿಫಲವಾಗಿ ಸುಮಾರು ನನಗೆ ಗೊತ್ತಿರೋ ಪ್ರಕಾರ 2009ನಿಂದ ಇವತ್ತಿನೂ ಕೂಡ ಒಂದು 15ರಿಂದ 16 ಹೊಸ ಟ್ರೈನ್ಗಳನ್ನು ತರುವಂಥ ಪ್ರಯತ್ನಗಳಾಗಿದೆ. ಇದು ಒಂದು. ಎರಡನೇದು, ನಮ್ಮ ಬಡವರ ಮಕ್ಕಳಿಗೂ ಕೂಡ ವಿದ್ಯಾಭ್ಯಾಸಕ್ಕೋಸ್ಕರ ನಮ್ಮ ಕೇಂದ್ರದಿಂದ ಕೇಂದ್ರೀಯ ವಿದ್ಯಾಲಯ ಅಂತ ಕೊಡ್ತಾರೆ. ಕೇಂದ್ರೀಯ ವಿದ್ಯಾಲಯನ ಇಡೀ ರಾಜ್ಯಕ್ಕೆ ಆ ಸಂದರ್ಭದಲ್ಲಿ 2009ನಲ್ಲಿ 2 ಮಾತ್ರ ಬರಲಿಕ್ಕೆ ಅವಕಾಶ ಇತ್ತು. ಅದನ್ನು ಒಂದನ್ನು ನಾನು ಶಿವಮೊಗ್ಗ ತರಲಿಕ್ಕೆ ಒಂದು ಆಯಿತು, ಕೇಂದ್ರೀಯ ವಿದ್ಯಾಲಯ ಆಯಿತು. ಮೂರನೇದು, ನಮ್ಮ ಶಿವಮೊಗ್ಗದ ತುಂಗಾ ನದಿ ಹರಿತಾ ಇದೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ಫ್ಲಡ್ ಬಂದಾಗ ಆ ಭಾಗದಲ್ಲಿ 100 ಮನೆಗಳಿಗೆ ನೀರು ನುಗ್ತಾ ಇತ್ತು. ಸೊ ಸೆಂಟ್ರಲಿಂದ ಫ್ಲಡ್ ಪ್ರೊಟೆಕ್ಟೆಡ್ ಆ ಒಂದು ಯೋಜನೆಯಲ್ಲಿ ಕಾಂಕ್ರೀಟ್ ವಾಲನ್ನು ನಿರ್ಮಾಣ ಮಾಡಲಿಕ್ಕೆ ಸುಮಾರು 75 crores ತರುವಂಥ ಪ್ರಯತ್ನ ಮಾಡಿದೆ. ಶಿವಮೊಗ್ಗ ನಗರದಲ್ಲಿ ಕಾಣ್ತಾ ಇದೆ ತುಂಗಾ ನದಿಯ ಎರಡೂ ಭಾಗದಲ್ಲೂ ಕೂಡ ಅದೊಂದು ಯಾವ ರೀತಿ ಮುಂಬೈಯಲ್ಲಿ ಮೆರಿನ್ ಬೀಚ್ ಪಕ್ಕದಲ್ಲಿ ಆ ರೀತಿ ಡೆವಲಪ್ ಮಾಡಿದ್ರು, ಆ ರೀತಿ ಕಾನ್ಸೆಪ್ಟನ್ನು ಇಟ್ಕೊಂಡು ಅದನ್ನು ಡೆವಲಪ್ ಮಾಡೋಂಥ ಕೆಲಸಗಳನ್ನು ಮಾಡಿದ್ದೀನಿ. 4,000 ಎಕರೆಗೆ ನೀರಾವರಿ ವ್ಯವಸ್ಥೆ ಮಾಡಿದೆ.
ಸುಮಾರು 22 ಗ್ರಾಮಗಳಿಗೆ ಕುಡಿಯೋ ನೀರಿಗೋಸ್ಕರ ಕನೆಕ್ಟಿವಿಟಿ ಮಾಡಲಿಕ್ಕೆ ಅದಕ್ಕೆ ಏನು ಬೇಕು, ಕನೆಕ್ಷನ್ ಕೊಡಲಿಕ್ಕೆ ಏನು ಮಾಡಬೇಕು ಆ ವ್ಯವಸ್ಥೆಗಳನ್ನು ಮಾಡಿದ್ದೀನಿ. ಇನ್ನೊಂದು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಮೀನುಗಾರರು ಆ ಕಡೆ ಭಾಗದಲ್ಲಿ ಮಗುವೀರರು ಅಂತ ಹೇಳ್ತೀವಿ ನಾವು, ಸಮುದ್ರದ ಇದರಲ್ಲಿ ಅವರೆಲ್ಲರೂ ಕೂಡ ವಾಸ ಮಾಡ್ತಾ ಇದ್ದಾರೆ. ಹತ್ತತ್ರ ನನಗೆ ಗೊತ್ತಿರೋ ಪ್ರಕಾರ 750 ಕೋಟಿ ಒಟ್ಟು 6 ಬಂದರುಗಳನ್ನು ಕಟ್ಟಿಸುವಂಥ ಕೆಲಸ ಮಾಡಿದೆ. ಯಾವಾಗ ಇದು 2009 ನಾನು ಹೇಳ್ತಾ ಇರೋದು, ಆ ಫಸ್ಟ್ ಬಿಟ್ವೀನ್ 2009 to 2014 ಇದು ಆ ಪೀರಿಯಡಲ್ಲಿ. ಮೊನ್ನೆ ಏನು ನಾನು ಉಪಚುನಾವಣೆಯಲ್ಲಿ ಜನರ ಆಶೀರ್ವಾದದಿಂದ ಗೆದ್ದಾದ ಮೇಲೆ ಈ 6 ತಿಂಗಳಿಗೋಸ್ಕರ ಚುನಾವಣೆ ಬೇಕಾಗಿತ್ತಾ? ಸಹಜ ಇದು, ಉಪಚುನಾವಣೆ ಅವಶ್ಯಕತೆ ಇತ್ತು. ನಾವು ಯಾರು ಕೂಡ ಅಂದ್ಕೊಂಡಿದ್ದಿಲ್ಲ. ಯಾಕೆಂದರೆ ಸನ್ಮಾನಿಸಿದ ಯಡಿಯೂರಪ್ಪನವರು ರಾಜ್ಯ ರಾಜಕಾರಣಕ್ಕೆ ಬಂದರು, ಪಕ್ಷದ ಆದೇಶ ಪ್ರಕಾರ ಬಂದರು. ಅನಿವಾರ್ಯಗೂ ನಾವು ಈಗಿನ ಪ್ರಕಾರ ಮೇನ್ ಇವತ್ತಿನ ಒಂದು ಮಹಾಚುನಾವಣೆಗೆ ಅವಧಿ ತುಂಬ ಕಮ್ಮಿ ಇದೆ. ಯಾವುದೇ ಕಾರಣಕ್ಕೂ ಕೂಡ ಉಪಚುನಾವಣೆ ಬರಲ್ಲ ಅಂತ ನಾವು ಅನ್ಕೊಂಡಿದ್ವಿ. ಅರೆ ಅನಿವಾರ್ಯ ಘೋಷಣೆ ಆಯಿತು, ಎಲ್ಲರೂ ಕೂಡ ಇತ್ತು. ಬೇಕಾ 6 ತಿಂಗಳಿಗೋಸ್ಕರ ಈ ಉಪಚುನಾವಣೆ ಬೇಕಾ, ಅದಕ್ಕಾಗುವಂತಹ ಖರ್ಚು ವೆಚ್ಚಗಳೆಷ್ಟು, ಇಡೀ ರಾಜ್ಯನ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇತ್ತು. ಸರಿ ಇದೆ, ಸಾಮಾನ್ಯ ಜನರು ಕೂಡ ಹೇಳ್ತಾ ಇದ್ರು ಅವಶ್ಯಕತೆ ಇಲ್ಲ, ನಾನು ಕೂಡ ಹೇಳ್ತಾ ಇದ್ದೆ. ಅರೆ ಅನಿವಾರ್ಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಘೋಷಣೆಯನ್ನು ಮಾಡಿದ್ರು, ಜನ ಆಶೀರ್ವಾದನ ಮಾಡಿದ್ರು, ಗೆದ್ದಾಯಿತು. ಅವಾಗೆ ಈ 6 ತಿಂಗಳಲ್ಲಿ ಇನ್ನೇನು ಕೆಲಸಗಳು ಆಗ್ಬೋದು ಅಂತೇಳಿ ತುಂಬ ಜನರಿಗೆ ಕ್ವಶನ್ ಮಾರ್ಕ್ ಇತ್ತು. ಆದರೆ 6 ಮಂತ್ಸಲ್ಲಿ ನೋಡಿ ಆಶ್ಚರ್ಯ ಆಗುತ್ತೆ ಯಾರಿಗಾದರೂ ಕೂಡ, ಇಡೀ ನಾಡಿಗೆ ಬೆಳಕನ್ನು ಕೊಟ್ಟಂತ. ನಿಮಗೆ ಗೊತ್ತಿದೆ, ಸನ್ಮಾನಿಸಿದ ನಿಜಲಿಂಗಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಇದೇ ನಮ್ಮ ಲಿಂಗನಮಕ್ಕಿ ಜಲಾಶಯವನ್ನು ಕಟ್ಟುವಂಥ ಡ್ಯಾಮ್ ಕಟ್ಟಿದ್ರು, ಹೈಡ್ರೋ ಪವರನ್ನು ಜನ್ರೇಟ್ ಮಾಡಲಿಕ್ಕೋಸ್ಕರ ಕಟ್ಟಿದ್ರು. ಆ ಸಂದರ್ಭದಲ್ಲಿ ಸುಮಾರು ಒಂದು 40-50 ಹಳ್ಳಿಗಳು ಸಬ್ಮರ್ಜ್ ಆಯಿತು, ನೀರಲ್ಲಿ ಮುಳುಗಡೆ ಆಯಿತು. ನಮಗೆ ವಿದ್ಯುತ್ ಸಿಕ್ತು, ಅದರಿಂದ ಹೈಡ್ರೋ ಪವರ್ ಜನ್ರೇಟ್ ಆಯಿತು. ಇಡೀ ಕರ್ನಾಟಕ ರಾಜ್ಯಕ್ಕೆ ಆ ಜೋಗ್ ಫಾಲ್ಸ್ ಆ ಒಂದು ಪಾಯಿಂಟಿಂದ ವಿದ್ಯುತ್ ಪ್ರೊಡಕ್ಷನ್ ಆಯಿತು, ನಮಗೆ ಬೆಳಕು ಸಿಕ್ತು. ಆದರೆ ಆ ಮುಳುಗಡೆ ಆದಂಥ ರೈತರಿಗೆ ಪಾಪ ಯಾವುದೇ ಬೆಳಕನ್ನು ಸಿಗಲಿಲ್ಲ, ಸಂಜೆ ಮೇಲೆ ಯಾವುದೇ ಕನೆಕ್ಟಿವಿಟಿ ಇಲ್ಲ. ಅಂದರೆ ನಾನು 2009 ನಾನು MP ಇದ್ದಾಗ ಅವಾಗಿದ್ದಂತೆ ಕೇವಲ 2 ಲಾಂಚ್ ಇತ್ತು, ಮತ್ತು 2 ಲಾಂಚ್ ಕೊಡಿಸೋಂಥ ಪ್ರಯತ್ನ ಮಾಡಿದೆ ಸ್ಟೇಟ್ ಗೌರ್ಮೆಂಟ್. ಅವತ್ತು ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದರು, ಅವ್ರ ಗಮನಕ್ಕೆ ತಂದು 2 ಲಾಂಚ್ ಕೊಡಿಸೋಂಥ ಕೆಲಸ ಮಾಡಿದೆ. ಆದರೆ ಈಗ ಆಶ್ಚರ್ಯ ಆಗುತ್ತೆ, ಇಡೀ ನಮ್ಮ ದೇಶದಲ್ಲೇ ಅತ್ಯಂತ ಉದ್ದವಾದಂಥ ವೆರಿ ಲೆಂತಿಯೆಸ್ಟ್ ಬ್ರಿಡ್ಜ್ 2.5 ಕಿಲೋಮೀಟ್ರ್ ಆಗುತ್ತೆ, 456 ಕೋಟಿ ರೂಪಾಯಿ ಆಗುತ್ತೆ. ಈಗ ಟೆಂಡರ್ ಕಾಲ್ ಮಾಡಾಗಿದೆ, ಟೆಂಡರ್ ಲಾಂಚ್ ಆಗಿದೆ, ಟೆಂಡರ್ ಕರೆದಾಗಿದೆ. ಈಗ ಇನ್ನು ಫೈನಲ್ ಬಿಡ್ ಇದು ವ್ಯಕ್ತಿಗಳು ಫೈನಲ್ ಮಾಡಬೇಕು, ವರ್ಕ್ ಶುರು ಆಗಬೇಕು, ವಿತಿನ್ 30 ಮಂತ್ಸಲ್ಲಿ ಫುಲ್ಫಿಲ್ ಮಾಡಬೇಕು, ಮತ್ತು 10 ಇಯರ್ಸ್ ಮೇಂಟೈನ್ ಮಾಡಬೇಕು ಅಂಥೇಳಿ ಇಡೀ ದೇಶದಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಒಂದು 7ನೇ ಅತ್ಯಂತ ಉದ್ದವಾದಂಥ ಸೇತುವೆ ಇದಾಗುತ್ತೆ. ತುಂಬ ಚೆನ್ನಾಗಿದೆ ಇದು, ಒಂದು ಡಿಸೈನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಆ ಬ್ರಿಡ್ಜ್ ನೋಡ್ಲಿಕ್ಕೆ ನಾಳೆ ಲಕ್ಷಗಟ್ಟಲೆ ಜನ ಬರಬೇಕು. ಇಷ್ಟೆಲ್ಲ ಸಾಧನೆಗಳನ್ನ ಪಟ್ಟಿಯನ್ನೇ ನೀವು ನೀಡ್ತಾ ಇದ್ದೀರಿ, ಈ ಕ್ಷೇತ್ರ ಜನತೆಗೆ ನೀವು ಏನ್ ಕೊಟ್ಟಿದ್ದೀರಿ ಅಂತ ಹೇಳಿ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಹೊರಗಡೆ ಸಂಸತ್ನಲ್ಲಿ BY ರಾಘವೇಂದ್ರ ಅವರು ಶಿವಮೊಗ್ಗ ಕ್ಷೇತ್ರದ ಜನತೆಯ ಕಷ್ಟದ ಬಗ್ಗೆ ಹೆಚ್ಚಾಗಿ ಮಾತಾಡಲ್ಲ ಅನ್ನೋ ಆರೋಪಗಳು ಕೂಡ ಹೊರಗಡೆ ಕೇಳಿ ಬರ್ತಾ ಇದೆ. ಒಂದು ಏನು ಕೆಲಸಗಳು ಆಗಬೇಕು ಅದು ಫುಲ್ಫಿಲ್ ಆದಾಗ ಅಲ್ಲಿ ಪ್ರಶ್ನೆ ಕೇಳೋ ಪ್ರಶ್ನೆ ಬರಲ್ಲ. ಏನೇ ನನ್ನ ಸಮಸ್ಯೆಗಳು, ನನ್ನ ಕ್ಷೇತ್ರದ ಅಭಿವೃದ್ಧಿ, ನಾನು ಆಗಲೇ ಮಾತಾಡ್ತಾ ಹೇಳಿದೆ ನಿಮಗೆ, ಜನಶತಾಬ್ದಿ ಟ್ರೈನ್ ಬೆಳಗ್ಗೆ ಹೊರಟು ಬೆಂಗಳೂರಿಗೆ ಹೋಗಿ ಕೆಲಸ ಮುಗಿಸ್ಕೊಂಬರ್ಬೋದು. 3ನೇದು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ 75,000 ಜನ ಕಾರ್ಮಿಕರಿದ್ದಾರೆ, ಪ್ಲಸ್ ಅವ್ರ ಕುಟುಂಬ ಸೇರಿ 2.5 ಲಕ್ಷ ಜನ ಆಗ್ತಾರೆ. 100 ಬೆಡ್ ESI ಹಾಸ್ಪಿಟಲ್ ಶಂಕುಸ್ಥಾಪನೆ ಮಾಡಿಸಿದೆ. ವಿಶ್ವೇಶ್ವರಯ್ಯನವ್ರ ಹೆಸರಲ್ಲಿರುವಂಥ ಐರನ್ ಆ್ಯಂಡ್ ಸ್ಟೀಲ್ ಫ್ಯಾಕ್ಟ್ರಿ, ಅಲ್ಲಿಗೆ ಐರನ್ ಓರ್ ಬೇಕಾಗಿತ್ತು. 150 ಎಕರ್ಸ್ ಐರನ್ ಓರ್ ಕ್ವಾಲಿಟಿ ಕಬ್ಬಿಣದ ಅದಿರಿರುವಂಥ ರಮಣದುರ್ಗ ರೇಂಜಲ್ಲಿ ಲ್ಯಾಂಡನ್ನು ಸ್ಯಾಂಕ್ಷನ್ ಮಾಡಿಸುವಂಥ ಕೆಲಸ ಮಾಡಿದ್ದೀನಿ. ನಮ್ಮ ಲಯನ್ ಸಫಾರಿ ಆ್ಯಂಡ್ ಟೈಗರ್ ಸಫಾರಿ 30 ಹೆಕ್ಟೇರ್ಸಲ್ಲಿದೆ, ಅದನ್ನು 130 ಹೆಕ್ಟೇರ್ಸಿಗೆ ಎಕ್ಸ್ಪೆನ್ಷನ್ ಮಾಡಲಿಕ್ಕೋಸ್ಕರ ಝೂ ಅಥಾರಿಟಿ ಆಫ್ ಇಂಡಿಯಾದಿಂದ ಅದನ್ನು ಅಪ್ರೂವಲ್ ಮಾಡಿಸ್ದೆ. ಇಡೀ ದೇಶದ 24 ಪ್ರಪೋಸಲ್ ಬಂದಿತ್ತು, ಅದು ಕ್ಲಿಯರ್ ಆಗಿದ್ದು ಓನ್ಲಿ 2 ಮಾತ್ರ, ಒಂದು ಮಹಾರಾಷ್ಟ್ರದ್ದು, ಒಂದು ಕರ್ನಾಟಕದ್ದು. ಅದು ನಮ್ಮ ಶಿವಮೊಗ್ಗದ ನಾನು ಕ್ಲಿಯರ್ ಮಾಡಿಸಿದ್ದೀನಿ. ರಾಘವೇಂದ್ರ ಅವ್ರಿಗೆ ಮೋದಿಯವರ ಆಸರೆನೋ ಯಡಿಯೂರಪ್ಪನವರ ಅಭಯನೋ? ಎರಡೂ ಕೂಡ ಇದೆ. ಸ್ವಾತಂತ್ರ್ಯ ನಂತರ ಜನ್ಮ ತಾಳದಂಥ ಮೊದಲನೇ ವ್ಯಕ್ತಿ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಿರೋದು, ಒಂದು ಇತಿಹಾಸ ಸೃಷ್ಟಿ ಮಾಡೋಂಥ ಯೋಜನೆಗಳನ್ನು ಈ ನಾಡಿಗೆ ಕೊಟ್ಟಿದ್ದಾರೆ. ಅವರ ಆಶೀರ್ವಾದ, ಅವರ ಹೆಸರು. ಎರಡನೇದು ಒಬ್ಬ ಯಡಿಯೂರಪ್ಪನವರ ಮಗ
ಮೊದಲನೇ ಎಲೆಕ್ಷನಲ್ಲಿ ಯಡಿಯೂರಪ್ಪನವ್ರ ಮಗನಾಗೆ ನಾನು ಆ ಒಂದು ಸಂದರ್ಭದಲ್ಲಿ ಜನರ ಮುಂದೆ ಹೋಗಿದ್ದೆ. ಆದರೆ ಈಗ ಯಡಿಯೂರಪ್ಪನವ್ರ ಮಗ ಪ್ಲಸ್ ಈ ಹುಡುಗನೂ ಕೂಡ ನಿಮ್ಮ ವೈಯಕ್ತಿಕ ವರ್ಚಸ್ಸೇನು ಕ್ಷೇತ್ರದಲ್ಲಿ? ದಟ್ ಮೀನ್ಸ್ ಡೆವಲಪ್ಮೆಂಟ್ ಕೆಲಸಗಳನ್ನ, ಅಭಿವೃದ್ಧಿಯನ್ನು ಜನರ ಮುಂದೆ ತೆಗೆದುಕೊಂಡು ಹೋದ ಕೆಲಸ. ಯಡಿಯೂರಪ್ಪನವರು ಇಡೀ ರಾಜ್ಯ ಪ್ರವಾಸ ಮಾಡಬೇಕಾದಾಗ ನನ್ನ ಜಿಲ್ಲೆ, ನನ್ನ ತಾಲೂಕಿನ ಕಷ್ಟ ಸುಖಗಳಿಗೆ ಬಂದಂಥ ಕಾರ್ಯಕರ್ತನ ಅಟೆಂಡ್ ಮಾಡ್ತಾ ಇದ್ದೆ. ಹೌದಪ್ಪ, ಈ ರಾಘವೇಂದ್ರ ಇಲ್ಲಿ ಇರ್ತಾರೆ, ಜನರಿಗೆ ಸ್ಪಂದನೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ವಯಸ್ಸಿನಲ್ಲಿ ಅಂತೇಳಿ ಜನರು ಕೂಡ ಅದನ್ನು ಗುರುತಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನು ನಿಮ್ಮ ಎದುರಾಳಿಯಾಗಿ ಸ್ಪರ್ಧಿಸ್ತಾ ಇರುವಂತಹ ಮಧು ಬಂಗಾರಪ್ಪ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಒಬ್ಬ ಸಹಜವಾಗಿ ಒಂದು ಪಕ್ಷದ ಒಬ್ಬರು ಅಭ್ಯರ್ಥಿ, ಚುನಾವಣೆಯಲ್ಲಿ ಇಬ್ಬರು ಗೆಲ್ಲಬೇಕು ಅಂತ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ, ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ಜಾತಿವಾರು ಲೆಕ್ಕಾಚಾರ ವರ್ಕೌಟ್ ಆಗುತ್ತಾ ಈ ಕ್ಷೇತ್ರದಲ್ಲಿ? ಪ್ರಶ್ನೆನೇ ಇಲ್ಲ. ಅಂದೆ ನಮ್ಮ ಕ್ಷೇತ್ರದಲ್ಲಿ ಇವತ್ತು 7 ಜನ BJP ಶಾಸಕರು ಗೆದ್ದಿದ್ದಾರೆ. ಸನ್ಮಾನಿತ ಸ್ವರ್ಭ ಅಭಿವೃದ್ಧಿ ಆಗಬೇಕು ಅಂದರೆ ಅದು BJPಯಿಂದ ಮಾತ್ರ ಸಾಧ್ಯ ಅಂತೇಳಿ ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಕುಮಾರ್ ಬಂಗಾರಪ್ಪನವ್ರು ಗೆಲ್ಲಿಸಿದ್ದಾರೆ. ಸಾಗರ ಜನ ಸನ್ಮಾನಿತ ಹಾಲಪ್ಪನವ್ರನ್ನ BJPಯಿಂದ ಗೆಲ್ಲಿಸ್ಕೊಟ್ಟಿದ್ದಾರೆ. ಶಿಕಾರ್ಪುರ ಸನ್ಮಾನಿತ ಯಡಿಯೂರಪ್ಪನವ್ರು ಗೆದ್ದಿದ್ದಾರೆ. ಶಿವಮೊಗ್ಗದ ಸನ್ಮಾನಿತ ಈಶ್ವರಪ್ಪನವ್ರು ಗೆದ್ದಿದ್ದಾರೆ. ಸನ್ಮಾನಿತ ಅಶೋಕ್ ನಾಯ್ಕ್ ನಮ್ಮ ಶಿವಮೊಗ್ಗ ಗ್ರಾಮಾಂತರದ ಗೆದ್ದಿದ್ದಾರೆ. ಸುಕುಮಾರ್ ಶೆಟ್ಟರು ಅಲ್ಲಿಂದ ಗೆದ್ದಿದ್ದಾರೆ. ಎಲ್ಲಿದೆ ಜಾತಿ? ಎಲ್ಲ ಸಮಾಜನೂ ಕೂಡ ಇವತ್ತು ಸಾಮಾಜಿಕ ನ್ಯಾಯವನ್ನು ಕೊಡ್ತಿರೋಂಥ ಏಕೈಕ ಪಕ್ಷ BJP. ಅದರಲ್ಲೂ ಕೂಡ ಇನ್ನೊಂದು ನಾವು ಗಮನಿಸಬೇಕಾಗಿರೋದು, ಇವತ್ತು 5ರಿಂದ 6 ಜನ ವಿಧಾನಸಭಾ ಸದಸ್ಯರು ನಮ್ಮ ಈಡಿಗ ಸಮಾಜದಿಂದ, ನಮ್ಮ ದೇವ್ರ ಸಮಾಜದಿಂದ, ನಮ್ಮ ಪೂಜಾರ ಸಮಾಜದಿಂದ ಗೆದ್ದಂಥ ಒಟ್ಟು 7 ಜನ ಶಾಸಕರು. 7 ಕೂಡ ಭಾರತೀಯ ಜನತಾ ಪಕ್ಷದಿಂದ ಗೆದ್ದಿದ್ದಾರೆ ಹೊರತು ಬೇರೆ ಪಕ್ಷದಿಂದ ಯಾರೂ ಕೂಡ ಗೆದ್ದಿಲ್ಲ. DK ಶಿವಕುಮಾರ್ ಅವರು ಮಾನ್ಯ ಯಡಿಯೂರಪ್ಪನವರು ಮಧ್ಯೆ ಇರುವಂತಹ ಅವಿನಾಭಾವ ಸಂಬಂಧ ಇರುವಂತದ್ದು ಮತ್ತು ಅವರಿಬ್ರು ಬಹಳ ಆತ್ಮೀಯರು ಅನ್ನುವಂಥ ಮಾತುಗಳಿದೆ. ಆದ್ರೆ ಇವತ್ತು ಈ ಕ್ಷೇತ್ರದಲ್ಲಿ DK ಶಿವಕುಮಾರ್ ಅವರೇ ನಿಮ್ಮನ್ನ ಸೋಲ್ಸೋದಕ್ಕೆ ಟೊಂಕ ಕಟ್ಟಿ ನಿಂತಿದ್ದಾರೆ ಅಂತ ಅನ್ಸಲ್ವಾ? ಒಂದು ಪೂಜ್ಯ ತಂದೆಯವರಿಗೂ ಅವ್ರಿಗಿರುವಂಥ 2 ಪಕ್ಷದಲ್ಲಿ ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ಅವರು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ಒಂದು ಪಕ್ಷಾತೀತವಾಗಿ ಯಾವುದೇ ಶಾಸಕರು ಬಂದರೂ ಅವ್ರ ಕ್ಷೇತ್ರಕ್ಕೆ ಕೆಲಸಗಳನ್ನು ಮಾಡಿದ್ದಾರೆ. ಅದೇ ರೀತಿ ಗೌರವಂತ DK ಶಿವಕುಮಾರ್ ಅವರು ಓಪನ್ ಆಗಿ ಹೇಳ್ಕೊಂಡಿದ್ದಾರೆ. ಯಡಿಯೂರಪ್ಪನವರು ಒಬ್ಬ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಯಾರೇ ಬಂದರೂ ಕೂಡ ಕೆಲಸ ಮಾಡಿಕೊಟ್ಟಂಥ ವ್ಯಕ್ತಿ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಯಡಿಯೂರಪ್ಪನವರು ಕೂಡ ಮುಖ್ಯಮಂತ್ರಿಗಳಾಗಿದ್ದಾಗ ಇದೇ ಕುಮಾರಸ್ವಾಮಿ ಅವರೊಟ್ಟಿಗೆ ಸರ್ಕಾರವನ್ನ ರಚನೆ ಮಾಡಿದ್ರು. ಅದು ಈಗಿರುವಂತಹ ಮೈತ್ರಿ ಸರ್ಕಾರದ ಆಡಳಿತ ಸರಿ ಇಲ್ಲ ಅಥವಾ ಇದು ತಪ್ಪು ಅನ್ನೋದಾದ್ರೆ ಅದು ಹೇಗೆ ಸರಿ ಆಗ್ಲಿಕ್ಕೆ ಸಾಧ್ಯ? ಅವತ್ತು ವಯಸ್ಸಿನಲ್ಲಿ ಹಿರಿಯರು ಯಡಿಯೂರಪ್ಪನವರು ಅಕಸ್ಮಾತ್ ದಾರಿ ತಪ್ಪಬೇಕಾದಾಗ ಅಲ್ಲಲ್ಲೇ ಒಳ್ಳೆ ರೀತಿಯಲ್ಲಿ ಹೇಳ್ಕೊಂಡು ತಗೊಂಡು ಹೋದಂಥ ಪ್ರಯತ್ನವನ್ನು ಹಿರಿಯರಾಗಿ ಯಡಿಯೂರಪ್ಪನವ್ರು ಮಾಡ್ತಾಯಿದ್ರು. ಇವತ್ತು ಆ ಥರ ಹಿರಿಯತನ ಮನೆ ಯಜಮಾನನೇ ಇಲ್ಲದಂಥ ಒಂದು ಮನೆ ಆಗಿದೆ ಇವತ್ತಿನ ಒಂದು ಸಮ್ಮಿಶ್ರ ಸರ್ಕಾರ. ಇಂಥ ಬರಗಾಲ ಸಂದರ್ಭದಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ಜನರಿಗೆ ಕೈ ತುಂಬ ಕೆಲಸ ಇಲ್ಲ, ಗುಳೆ ಹೋಗ್ತಾ ಇದ್ದಾರೆ. ಇಂಥ ಬರಗಾಲದಲ್ಲಿ ಇವತ್ತು ನಮ್ಮ ಸ್ಕೇರ್ಸಿಟಿ ಫಂಡಲ್ಲಿ ಇಡೀ ರಾಜ್ಯದಲ್ಲಿ ನಾವು ಕುಡಿಯೋ ನೀರಿಗೆ ಆದ್ಯತೆಯನ್ನು ಕೊಡಬೇಕಾಗಿತ್ತು. ಈ ಸಂದರ್ಭ ಚುನಾವಣೆ ಬೇರೆ ಬಂದಿದೆ. ಈ ರೀತಿಯಾದ ಸಂಕಷ್ಟ ಪರಿಸ್ಥಿತಿ ನಮ್ಮ ರೈತರು ಇದ್ದಾರೆ. ಈ ಚುನಾವಣೆ ಆದಮೇಲೆ ಬದಲಾವಣೆ ಈ ರಾಜ್ಯದಲ್ಲಿ ಆಗೋದಿದೆ. ಇನ್ನು IT ರೇಡ್ ಏನಾಯಿತು ಅದು ವಿರೋಧ ಪಕ್ಷದವರ ಒಂದು ರಾಜಕೀಯ ಪ್ರೇರಿತವಾಗಿ ಆಗಿರುವಂಥದ್ದು ಅಂತ ಹೇಳಿ ಮೈತ್ರಿ ಸರ್ಕಾರ ಹೇಳುತ್ತೆ. ಒಂದು ಮೊನ್ನೆ ಪುಲ್ವಾಮಾ ಗ್ರಾಮದಲ್ಲಿ ನಡೆದಂಥ ಅಟ್ಯಾಕ್, ಒಬ್ಬ ಮೋದಿಜಿಯವರು ದೇಶದ ಪ್ರಧಾನಮಂತ್ರಿಗಳು ಸೈನಿಕರಿಗೆ ಕೊಟ್ಟಂಥ ಒಂದು ನೈತಿಕವಾದಂಥ ಸ್ಥೈರ್ಯ ಇಷ್ಟೆಲ್ಲ ಪಾಸಿಟಿವ್ ಆಯಿತು. ಜನ ಮಾತಾಡ್ತಿದ್ದಾರೆ. ಆದ್ರೆ ಇದೇ ಯಡಿಯೂರಪ್ಪನವರು ಪುಲ್ವಾಮಾ ದಾಳಿಯಿಂದ ಆದಂತಹಕ್ಕೆ ಒಂದು ಪ್ರತ್ಯುತ್ತರವನ್ನ ನೀಡಿದಂತ ಏರ್ ಸ್ಟ್ರೈಕ್ ವಿಚಾರವನ್ನ ಇಟ್ಕೊಂಡು 22 ಸೀಟ್ಗಳನ್ನ ನಾವು ಈ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ತೀವಿ ಅಂತ ಹೇಳಿಕೆ ಕೊಡ್ತಾರೆ. ಯಾವುದೋ ಏರ್ ಸ್ಟ್ರೈಕ್ ಆಗಲಿ ಇನ್ನೊಂದಾಗಲಿ, ನಾನು ಹೇಳ್ತಿರೋದೇನು ಅಂದರೆ ಮೊನ್ನೆ ನಡೆದಂಥ ಕಸಬ್ ಮುಂಬೈ ಏನು ದಾಳಿ ನಡೀತು ಆ ಸಂದರ್ಭದಲ್ಲಿ 100 ಜನ ನಮ್ಮ ನಾಗರಿಕರು ತೀರ್ಕೊಂಡ್ರು. ಎಲ್ಲಿ? ಮುಂಬೈಯಲ್ಲಿ. ಆ ಸಂದರ್ಭದಲ್ಲಿ ಪಾಕಿಸ್ತಾನ ವಿಜಯೋತ್ಸವನ ಆಚರಣೆ ಮಾಡಿತ್ತು. ಆದರೆ ಈ ಬಾರಿ ಏನು ಪುಲ್ವಾಮಾ ನಡೆದಂಥ ಘಟನೆ ಅದಾದಮೇಲೆ ವಾಪಸ್ ನಮ್ಮ ಭಾರತದ ಸೈನಿಕರು ಯಾವ ರೀತಿ ರಿವೆಂಜನ್ನು ತೀರಿಸ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡಿ ಇವತ್ತು ನಾವು ಆ ವಿಜಯೋತ್ಸವನ ಆಚರಣೆಯನ್ನು ಮಾಡ್ತಾಯಿದ್ವಿ. 200ಗಿಂತ ಹೆಚ್ಚಿನ ಒಂದು ಭಾರತ ದೇಶ ಅತ್ಯಂತ ಸಂಭ್ರಮದಿಂದ ಇವತ್ತು ಆಚರಣೆಯನ್ನು ಮಾಡ್ತಾಯಿದೆ. ನೀವಾಗಿರ್ಬೋದು ಅಥವಾ ಮಧು ಬಂಗಾರಪ್ಪ ಅವರಾಗಿರ್ಬೋದು, ಇಬ್ಬರೂ ಕೂಡ ಮಾಜಿ CMಗಳ ಮಕ್ಕಳೇ, ಇಬ್ಬರೂ ಕೂಡ ಯುವ ಮುಖಂಡ್ರೆ. ಸಾಕಷ್ಟು ಜನ ಇವತ್ತಿನ ರಾಜ್ಯದಲ್ಲಿರ್ಬೋದು ಅಥವಾ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸಾಕಷ್ಟು ಜನ ಯುವಕರಿಗೆ ನೀವಿಬ್ರು ಕೂಡ ಸ್ಫೂರ್ತಿಯಾಗಿದ್ದೀರಿ. ಯಾಕೆ ಶಿವಮೊಗ್ಗ ಕ್ಷೇತ್ರದ ಜನತೆ ನಿಮ್ಮನ್ನ ಆಯ್ಕೆ ಮಾಡಬೇಕು ಅಂತ ಅಂಶಗಳು ನಿಮ್ಮಲ್ಲಿ ಏನಿದೆ? ಒಂದು, ಸೋಲು ಗೆಲುವು ಸಹಜ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡೋವಂಥವ್ರಿಗೆ. ಗೆದ್ದಾಗ ಹಿಗ್ದೆ, ಸೋತಾಗ ಕುಗ್ದೆ ಅವ್ರು ನಂಬ್ಕೊಂಡಂಥ ಮತದಾರರಿಗೆ ಅಥವಾ ನಂಬ್ಕೊಂಡಂಥ ಕಾರ್ಯಕರ್ತರಿಗೆ ವಿಶ್ವಾಸ ತುಂಬಬೇಕಾದ್ರೆ ಒಬ್ಬ ಚುನಾಯಿತ ಪ್ರತಿನಿಧಿಯ ಅಥವಾ ಈ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋ ವ್ಯಕ್ತಿಯ ಒಂದು ಕರ್ತವ್ಯ. ಯಡಿಯೂರಪ್ಪನವರು ಕೂಡ ಮಧ್ಯೆ ಒಂದು ಸತಿ ಸೋತಿದ್ರು.
ಅವತ್ತು ಪಾದಯಾತ್ರೆ ಮಾಡಿ ಹೋರಾಟವನ್ನು ಮಾಡಿ ಜನರಿಗೆ ನ್ಯಾಯವನ್ನು ಒದಗಿಸ್ಕೊಡುವಂಥ ಬಗರುಕುಂ ವಿಷಯದಲ್ಲಿ ಕೆಲಸವನ್ನು ಮಾಡಿದ್ದಾರೆ ಯಡಿಯೂರಪ್ಪನವರು. ಮತ್ತು ಈಗ ಚುನಾವಣೆಯಲ್ಲಿ ಸೀಟ್ ಸಿಕ್ತು ಈಗ ಬಂದರು. ಇದನ್ನು ಈ ರೀತಿಯಂಥ ಏನು ಆ್ಯಟಿಟ್ಯೂಡ್ ಏನಿದೆ ಅದು ಜನ ಗಮನಿಸ್ತಾರೆ ಅಂದೆ. ನೀವು ಬಿಜೆಪಿ ಒಂದು ಪಕ್ಷ ಆದ್ರೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಎರಡೂ ಸೇರಿ ಇವತ್ತು ಮೈತ್ರಿ ಪಕ್ಷಗಳಾಗಿವೆ. ಪಕ್ಷದ ನಾಯಕರು ಕೂಡ ಒಗ್ಗೂಡಿದ್ದಾರೆ. ನೀವು ಈ ಬಿಜೆಪಿ ಭದ್ರಕೋಟೆಯಾಗಿರುವಂತಹ ಈ ಕ್ಷೇತ್ರವನ್ನ ಉಳಿಸ್ಕೊಳ್ಳೋದಕ್ಕೆ ಏನೆಲ್ಲ ಸ್ಟ್ರಾಟಜೀಸ್ ಅನ್ನ ಇಟ್ಕೊಂಡಿದ್ದೀರಿ? ಶಿವಮೊಗ್ಗದಲ್ಲಿ ಹಸ್ತದ ಗುರುತು ಇಲ್ಲದ ರೀತಿಯಲ್ಲಿ 2ನೇ ಬಾರಿಗೆ ಈ ಲೋಕಸಭಾ ಚುನಾವಣೆಯಲ್ಲಿ JDSನ ಕ್ಯಾಂಡಿಡೇಟನ್ನು ಹಾಕಿದ್ದಾರೆ. ಇದರ ಒಂದು ನೋವು ಈ ಕಾಂಗ್ರೆಸ್ ಕಟ್ಟದಂಥ ಅನೇಕ ಕೆಳಗಿನ ಮಟ್ಟದ ಎಲ್ಲ ನಾಯಕರುಗಳಲ್ಲಿರ್ಬೋದು, ಮತದಾರರಲ್ಲಿರ್ಬೋದು, ಇದೊಂದು ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಅಂಥ ಒಂದು ಇಂದಿರಾ ಗಾಂಧಿಯವರ ಕಾಲದಲ್ಲಿ ಇಂದಿರಾ ಗಾಂಧಿಯವರು ದೇಶದಲ್ಲಿ ಬೇರೆ ಕಡೆ ಎಲ್ಲೇ ನಿಂತ್ಕೊಂಡ್ರೆ ಸೋಲಾಗ್ಬೋದು ಅಂತೇಳಿ ಚಿಕ್ಕಮಗಳೂರು ಬಂದು ನಿಂತ್ಕೊಂಡು ಗೆದ್ದಂಥ ಕ್ಷೇತ್ರ ಅದು ಕೂಡ JDS ಬಿಟ್ಕೊಟ್ಟಿದ್ದಾರೆ. ಈ ರೀತಿ ಅರಬ್ಬಿ ಸಮುದ್ರದಿಂದ ಹಿಡಿದು ಅಪ್ ಟು BH ರೋಡ್ ರೈಟ್ ಸೈಡ್ ನಾವು ತೆಗೆದುಕೊಂಡು ಹೋದರೆ ಶಿವಮೊಗ್ಗ ಇರ್ಬೋದು, ಉಡುಪಿ ಚಿಕ್ಕಮಗಳೂರು ಇರ್ಬೋದು, ತುಮಕೂರು ಇರ್ಬೋದು, ಅಪ್ ಟು ಸದಾನಗೌಡರು ಕ್ಷೇತ್ರರು ಕೂಡ ಎಲ್ಲದೂ ಕೂಡ JDSನ ಅಡಿಯಲ್ಲಿ ಕೊಡುವಂಥ ಆಗಿದೆ. ಹಾಗಾಗಿ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಕೊಟ್ಟಂಥ ಕರೆ ಏನಿತ್ತು ಕಾಂಗ್ರೆಸ್ ಮುಕ್ತ ದೇಶವನ್ನು ಕಟ್ಟಬೇಕು ಅಂತೇಳಿ, ಅದು BJಪಿಯವ್ರಿಗಿಂತ ಸನ್ಮಾನಿಸಿದ ದೇವೇಗೌಡರೇ ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡಂಗೆ ಕಾಣುತ್ತೆ. ಸೊ ಆ ಕೆಲಸವನ್ನು ಅವರೇ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಾರೆಯಾಗಿ ಬಿಜೆಪಿ ಎಷ್ಟು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಬಹುದು? ರಾಜ್ಯದಲ್ಲಿ ಈಗ ಆಲ್ರೆಡಿ ಬೇರೆ ಬೇರೆ ನಮ್ಮ ಪತ್ರಿಕಾ ಮತ್ತು ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೂ ಕೂಡ ಬಂದಂಥ ಸರ್ವೆ ರಿಪೋರ್ಟ್ಗಳು, ಚರ್ಚೆಗಳು ಇವೆಲ್ಲದೂ ಕೂಡ ನೋಡಿದಾಗ ಹೋದ ಬಾರಿ ಟ್ರಯಾಂಗಲ್ ಫೈಟ್ ಆದರೂ ಕೂಡ 17 ಕ್ಷೇತ್ರ ನಾವು ಗೆದ್ದಿದ್ವಿ. ಹಿಂದೆ ಸನ್ಮಾನಿಸಿದ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಆ ಸಂದರ್ಭದಲ್ಲಿ 19 ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಗೆದ್ದಿತ್ತು. ಈ ಬಾರಿ ಸ್ಟ್ರೈಟ್ ಫೈಟ್ ಆದರೂ ಕೂಡ ಇವತ್ತಿನ ಒಂದು ಇರುವಂಥ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ಅಲೆ ಸಂಘಟನೆ, ಹಾರ್ಡ್ ವರ್ಕು, ಏನು 21ನೇ ಶತಮಾನ ಭಾರತೀಯ ಶತಮಾನ ಅಂತೇಳಿ ನಾವೇನು ಕನಸು ಕಾಣ್ತಾ ಇದ್ವಿ, ಆ ದಿನಗಳು ಹತ್ತಿರ ಬರ್ತಿರೋಂಥ ಅಂಥ ನಾಯಕತ್ವ ಕೊಡ್ತಿರೋಂಥ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಅವರು ಕೂಡ ನಮ್ಮ ಪಕ್ಷದ ಆಸ್ತಿ. ಇವತ್ತು ಹಿಂದೆ ಅನೇಕ ಅದ್ವಾನಿಜಿ ಇರ್ಬೋದು, ಅಟಲ್ಜಿ ಇರ್ಬೋದು, ಅನೇಕ ಜನರ ಪರಿಶ್ರಮ ಇದೆ. ಅದನ್ನು ತೆಗೆದುಕೊಂಡಂಥ ಕೆಲಸವನ್ನು ಇವತ್ತು ರಾಷ್ಟ್ರೀಯ ಅಧ್ಯಕ್ಷ ಆದಂಥ ಸನ್ಮಾನಿಸಿದ ಅಮಿತ್ ಶಾಜಿಯವರು, ನಮ್ಮ ಮೋದಿಜಿಯವರು ಮಾಡ್ತಿರೋ ಈ ಒಂದು ಕೆಲಸ ಕಾರ್ಯಗಳು ಅದು ಕೂಡ ನಮಗೆ ವರದಾನ ಆಗಿದೆ. ಈ ಕ್ಷೇತ್ರದ ಜನತೆ ಹೆಚ್ಚಾಗಿ ಅನುಭವಿಸ್ತಾ ಇರುವಂಥ ಅಥವಾ ನೋಡ್ತಾ ಇರುವಂಥ ಕಷ್ಟಗಳು ಯಾವುದು? ಒಂದು ವೇಳೆ ನೀವು ಈ ಬಾರಿ ಕೂಡ ಹ್ಯಾಟ್ರಿಕ್ ಸಾಧಿಸಿ ಸಂಸದರಾಗಿ ಆಯ್ಕೆಯಾಗಿ ಬಂದರೆ ಈ ಕ್ಷೇತ್ರದ ಜನತೆಗೆ ಏನೆಲ್ಲ ಕೊಡುಗೆಗಳನ್ನು ನೀಡಬೇಕು ಅಂದ್ಕೊಂಡಿದ್ದೀರಿ? ಈ ಭೂಮಿ ಮೇಲೆ ಒಬ್ಬರು ಮನುಷ್ಯರಾಗಿ ನಾವು ಜನ್ಮ ತಾಳಿದ ಮೇಲೆ ಅಟ್ಲೀಸ್ಟ್ ಕೊನೆ ಉಸಿರೊಳಗೆ ಒಂದು 3-4 ಎಕರೆ ಜಮೀನಾದರೂ ಕೂಡ ಒಂದು ಕುಟುಂಬಕ್ಕೆ ಇರಬೇಕು, ಒಂದು ಮನೆ ಇರಬೇಕು. ಅವ್ರು ಅಪೇಕ್ಷೆ ಪಡೋದು ತಪ್ಪಲ್ಲ. ಇವತ್ತು ಕಂದಾಯ ಭೂಮಿಯೊಳಗೆ ಸಾಗುವಳಿ ಪತ್ರಗಳನ್ನು ಕೊಟ್ಟಾಗಿದೆ, ಅವ್ರ ರೈಟ್ಸ್ ಕೊಟ್ಟಾಗಿದೆ. ಬಟ್ ಈ ಅರಣ್ಯ ಭೂಮಿಯಲ್ಲಿ ಫಾರೆಸ್ಟ್ ಲ್ಯಾಂಡಲ್ಲಿ ಯಾರು ಜಮೀನು ಮಾಡಿದ್ದಾರೆ, ಸಾಗುವಳಿಯನ್ನು ಮಾಡಿದ್ದಾರೆ, ಕಳೆದ 25-30 ವರ್ಷದ ಒಂದು ತಲೆಮಾರಷ್ಟು ಶ್ರಮವನ್ನು ವಹಿಸಿದ್ದಾರೆ, ಅವರಿಗಿನ್ನೂ ಕೂಡ ಸಾಗುವಳಿ ಪತ್ರ ಸಿಕ್ಕಿಲ್ಲ, ಅವರಿಗಿನ್ನೂ ಕೂಡ ರೈಟ್ಸ್ ಸಿಕ್ಕಿಲ್ಲ. ನಿನ್ನೆ ಸುಪ್ರೀಂ ಕೋರ್ಟಲ್ಲಿ ಒಂದು ಆದೇಶ ಆಯಿತು, ಯಾರ್ಯಾರಿಗೆ ಇನ್ನೂ ಕೂಡ ಅವರಿಗೆ ಹಕ್ಕುಪತ್ರ ಸಿಕ್ಕಿಲ್ಲ, ಯಾವುದಾದ್ರು ವಜಾ ಆಗಿದೆ, ಎಲ್ಲರನ್ನೂ ಕೂಡ ನಾಳೆ ಜುಲೈ ಎಂಡೊಳಗೆ ಆ ಜಾಗದಿಂದ ಖಾಲಿ ಮಾಡಿಸ್ಬೇಕಂತ ಮೊನ್ನೆ ಆದೇಶ ಆಯಿತು. ಆಗ 2 ದಿನ ಕೆಳಗೆ ಆದೇಶ ಆಯಿತು. ಯಡಿಯೂರಪ್ಪನವರ ಹುಟ್ಟಿದಬ್ಬ ಫೆಬ್ರವರಿ 27. ಅದು 2 ದಿನ ಕೆಳಗೆ ಈ ಒಂದು ಆದೇಶ ಬಂತು. ಯಡಿಯೂರಪ್ಪನ ತೀರ್ಮಾನ ತೆಗೆದುಕೊಂಡ್ರು, ನಾನು ಈ ಬಾರಿ ಹುಟ್ಟಿದಬ್ಬ ಆಚರಣೆಯನ್ನು ಮಾಡ್ಕೊಳಲ್ಲ ಅಂತೇಳಿ ಅವ್ರ ನೇತೃತ್ವದಲ್ಲೇ ಒಟ್ಟು ಫೆಬ್ರವರಿ 27 ನಮ್ಮ ಜಿಲ್ಲೆಯ ಎಲ್ಲ ಶಾಸಕರ ನೇತೃತ್ವದಲ್ಲಿ ಧರಣಿಯನ್ನು ಮಾಡಿ ಅವತ್ತು ರಾತ್ರಿ ಗೌರವಾನ್ವಿತ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮಾತಾಡಿ ಬೆಳಗ್ಗೆ ಸುಪ್ರೀಂ ಕೋರ್ಟಲ್ಲಿ ಅಟಾರ್ನಿ ಜನರಲ್ ಮೂಲಕ ಅಫಿಡವಿಟ್ ಹಾಕಿಸಿ ಸ್ಟೇ ತರುವಂಥ ಕೆಲಸವನ್ನು ಮಾಡಿದ್ವಿ. ಇದೇ ಸನ್ಮಾನಿಸಿದ ರಾಚಯ್ಯನವರು ಫಾರೆಸ್ಟ್ ಮಿನಿಸ್ಟರ್ ಇದ್ದಾಗ ಒಂದು ರೈತರ ಮೇಲೆ ಒಂದು ಕರಾಳ ಮಸೂದೆಯನ್ನು ತರಲಿಕ್ಕೆ ಹೊರಟರು. ಅದೇ ಸೇಮ್ ಆ ಜಾಗದಿಂದ ರೈತರನ್ನ ಖಾಲಿ ಮಾಡಿಸ್ಬೇಕು ಅಂಥೇಳಿ. ಆ ಸಂದರ್ಭದಲ್ಲೂ ಕೂಡ 224 ಜನ ಶಾಸಕರಲ್ಲಿ ಜಿಲ್ಲೆಯಲ್ಲಿ ಅನೇಕ ಕಾಂಗ್ರೆಸ್ ಮುಖಂಡರು ಕೂಡ ಆ ಸಂದರ್ಭದಲ್ಲಿ ಶಾಸಕರಾಗಿ ಕೂತಿದ್ರು. ಆದರೆ ಯಡಿಯೂರಪ್ಪ ಅಂತ ಒಬ್ಬ ನಾಯಕರು, BJP ಶಾಸಕರು, ಅವತ್ತು ಇದ್ದಿದ್ದೇ 2 ಶಾಸಕರು, ಅವತ್ತು ಆ ವಿಧಾನಸಭೆಯಲ್ಲಿ ಎದ್ದು ನಿಂತ್ಕೊಂಡು ಹೋರಾಟ ಮಾಡಿ ಕಣ್ಣೀರು ಹಾಕಿ ಅಕಸ್ಮಾತ್ ಈ ಮಸೂದೆಗೆ ನಾವೇನಾದರೂ ಎಲ್ಲರೂ ಸೇರಿ ಒಪ್ಪಿಗೆಯನ್ನು ಕೊಟ್ಟರೆ ಮುಂದಿನ ಪೀಳಿಗೆನೂ ಕೂಡ ನಮಗೆ ಯಾರು ಕೂಡ ದೇವರು ಒಳ್ಳೇದು ಮಾಡಲ್ಲ ಅಂತ ಹೇಳೋದು ಗಲಾಟೆ ಮಾಡಿದಂಥ ಪ್ರತಿಫಲವಾಗಿ ಒಂದು ರಾಜ್ಯ ಸರ್ಕಾರ ತಂದಂಥ ಮಸೂದೆಯನ್ನು ಒಬ್ಬ ಶಾಸಕನಿಗೆ ಗೌರವ ಕೊಟ್ಟದ್ದು ವಾಪಸ್ ತೆಗೆದುಕೊಂಡ್ರು. ಇದೊಂದು ಇತಿಹಾಸ ಪುಟದಲ್ಲಿದೆ. ಎಲ್ಲೋ ಒಂದು ಕಡೆ ಮಕ್ಕಳಿಂದಾಗಿ ಯಡಿಯೂರಪ್ಪನವರು CM ಕುರ್ಚಿಯನ್ನು ಕಳ್ಕೊಂಡ್ರು ಅನ್ನೋ ಆರೋಪಗಳು ಕೇಳಿ ಬರ್ತಾ ಇತ್ತು. ಜನ
ಯಾವ್ದಾರ ಒಂದು ಈ ಥರ ಒಂದು ಸಮಸ್ಯೆಗಳು ಬಂದಾಗ ಕಲ್ಲು ಹೊಡೆಯೋಂಥವ್ರು ಮಾತಾಡೋಂಥ ಸಹಜ. ಅದು ನಮಗೆ ಒಂದು ಆತ್ಮಸಾಕ್ಷಿ ಅಂತ ಒಂದಿದೆ. ಅದಕ್ಕೋಸ್ಕರ ಈಗ ಆಲ್ರೆಡಿ ಸುಪ್ರೀಂ ಕೋರ್ಟು ವರ್ಡಿಕ್ಟ್ ಕೊಟ್ಟಿದೆ, ಹೈಕೋರ್ಟ್ ಕಾನೂನು ಪ್ರಕಾರ ನಾವೆಲ್ಲದೂ ಕೂಡ ಗೆದ್ದಿದ್ವಿ. ಅದಾದ್ಮೇಲೆ ಜನನೂ ಕೂಡ ಆಶೀರ್ವಾದನ ಮಾಡಿದ್ದಾರೆ. ಯಡಿಯೂರಪ್ಪನವರು ಮತ್ತೆ ಈಶ್ವರಪ್ಪನವರ ಮಧ್ಯೆ ಇದ್ದಂತ ವೈಮನಸ್ಸು ಮರೆಯಾಗಿದ್ದು ನಿಮಗೆ ಗೆಲುವನ್ನ ತಂದುಕೊಡೋದ್ರಲ್ಲಿ ಎಷ್ಟು ಸಹಕಾರಿಯಾಗುತ್ತೆ? ಸನ್ಮಾನಿಸಿದ ನಮ್ಮ ನಾಯಕರಂತ ಈಶ್ವರಪ್ಪನವರು ನಮ್ಮಂಥ ಅನೇಕ ಯುವಕರಿಗೆ ಬೆಳೆಸ್ತಂಥವ್ರು. ನಾನು ಅಭ್ಯರ್ಥಿಯಾಗಿ ಅಷ್ಟು ಓಡಾಡ್ತಾ ಇಲ್ಲ, ಅಷ್ಟು ಸಮಯವನ್ನು ಸನ್ಮಾನಿಸಿದ ಈಶ್ವರಪ್ಪನವರು ಮತ್ತು ಶಿವಮೊಗ್ಗ ಕ್ಷೇತ್ರದ ಅಷ್ಟೇ MLA ಅಲ್ಲ, ಅವರು ಒಬ್ಬ ರಾಜ್ಯದ ಮುಖಂಡರು. ರಾಜ್ಯಕ್ಕೂ ಕೂಡ ಸಮಯ ಕೊಟ್ಟು ಇನ್ನು ಉಳಿದಂಥ ಸಮಯದಲ್ಲಿ ಕಾನ್ಸ್ಟಿಟ್ಯೂನ್ಸಿ ಬಂದು ಪಾದಯಾತ್ರೆಗಳನ್ನು ಮಾಡಿಕೊಂಡು ಈ ಬಾರಿ ನೀವು ಆಶ್ಚರ್ಯ ಪಡ್ತೀರಿ, ಇಡೀ ನನ್ನ 7 ಕ್ಷೇತ್ರದಲ್ಲಿ ಒಂದು ಹೈಯೆಸ್ಟ್ ಮತವನ್ನು ಲೀಡನ್ನು ಕೊಡಿಸಿದ್ರು ಕೂಡ ಶಿವಮೊಗ್ಗ ಆಶ್ಚರ್ಯ ಪಡಬೇಕಲ್ಲ. ಆ ರೀತಿ ಅವರ ಆಶೀರ್ವಾದ, ಅವರ ಒಂದು ಪ್ರಭಾವ ಈ ಕ್ಷೇತ್ರದಲ್ಲಿದೆ. ಮತ್ತೊಮ್ಮೆ ಮೋದಿ, ಮಗದೊಮ್ಮೆ ರಾಘವೇಂದ್ರ ಯಾಕೆ? ಒಂದು ದೇಶದ ರಕ್ಷಣೆ ಮತ್ತು ಸುಭದ್ರತೆ ದೃಷ್ಟಿಯಿಂದ, ಮುಂದಿನ ಯುವಕರ ಒಂದು ಭವಿಷ್ಯದ ದೃಷ್ಟಿಯಿಂದ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿಗಳು ಆಗಬೇಕು. ಮಗದೊಮ್ಮೆ ರಾಘವೇಂದ್ರ ಮಗದೊಮ್ಮೆ ರಾಘವೇಂದ್ರ ನಮ್ಮ ಶಿವಮೊಗ್ಗಕ್ಕೆ ಒಂದು ಭವಿಷ್ಯ ಇಲ್ಲ ಅಂತ ಹೇಳಿ ಒಂದು ರೀತಿಯಲ್ಲಿ ಬೇರೆ ಕಡೆ ವಲಸೆ ಹೋಗ್ಬೇಕು ಅಂತೇಳಿ ಚಿಂತನೆಗಳು ಅವತ್ತು ಚರ್ಚೆ ಆಗ್ತಾ ಇತ್ತು. ಅಂಥ ಸಂದರ್ಭದಲ್ಲಿ 2009 ನಾನು MP ಆದಾಗಿಂದ ಹಿಡಿದು ಈಗಿನವರು ಕೂಡ ಈ 10 ಇಯರ್ಸಲ್ಲಿ ಉದಾಹರಣೆಗೆ ಎಜುಕೇಷನ್ ಹಬ್, ಇಲ್ಲಿ ಯಾವುದೇ ಹೈಯರ್ ಎಜುಕೇಷನ್ಸ್ ಇನ್ಸ್ಟಿಟ್ಯೂಷನ್ಸ್ ನಮ್ಮಲ್ಲಿ ಇದ್ದಿದ್ದಿಲ್ಲ. ಇವತ್ತು ಮೆಡಿಕಲ್ ಕಾಲೇಜ್ ಆಗಿದೆ, ಆಯುರ್ವೇದಿಕ್ ಕಾಲೇಜ್ ಆಗಿದೆ, ವೆಟರ್ನರಿ ಕಾಲೇಜ್ ಆಗಿದೆ, ಪಾಲಿಟೆಕ್ನಿಕ್ ಕಾಲೇಜಸ್ಗಳಾಗಿದೆ, ಅಗ್ರಿಕಲ್ಚರ್ ಆ್ಯಂಡ್ ಹಾರ್ಟಿಕಲ್ಚರ್ ಇಂಟಿಗ್ರೇಟೆಡ್ ಯೂನಿವರ್ಸಿಟಿ ಆಗಿದೆ. ಇಲ್ಲಿ ಇರುವಕ್ಕೆ ಅಂತೇಳಿ 1000 acres ಬೌಂಡ್ರಿ ಒಳಗೆ 450 crores ಖರ್ಚು ಮಾಡಿ ಇವತ್ತು ಅಲ್ಲಿ ಇಂಟಿಗ್ರೇಟೆಡ್ ಯೂನಿವರ್ಸಿಟಿ ಆಗ್ತಾ ಇದೆ. ನಾಳೆ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಒಂದು ಸೆಂಟರ್ ಅದಾಗ್ತಾ ಇದೆ. ಇದು ಎಜುಕೇಷನ್ ರಿಲೇಟೆಡ್ಡು. ಇನ್ನು ಇನ್ಫ್ರಾಸ್ಟ್ರಕ್ಚರ್, ಇವತ್ತು ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ 4 ರಸ್ತೆಗಳನ್ನು ಇವತ್ತು ಹೈವೇಗೆ ಅಪ್ಗ್ರೇಡ್ ಮಾಡೋಂಥ ಕೆಲಸ ಮಾಡ್ತಾ ಇದ್ದೀನಿ. 4 ರಸ್ತೆಗಳು PWD ರಸ್ತೆಗಳನ್ನು ಹೈವೇ, ಮೊದಲು ಇಡೀ ರಾಜ್ಯಕ್ಕೆ ಒಂದು ಹೈವೇ ಬರ್ತಾ ಇತ್ತು. ನನ್ನ ಜಿಲ್ಲೆಯಲ್ಲೇ ಇವತ್ತು 4 ಹೈವೇಗಳನ್ನು ತರುವಂಥ ದಿಕ್ಕಿನಲ್ಲಿ ನಾನು ಯಶಸ್ವಿಯಾಗಿದ್ದೀನಿ. ಸೊ ಸ್ಮಾರ್ಟ್ ಸಿಟಿ ಶಿವಮೊಗ್ಗ, ಅದು ಯಡಿಯೂರಪ್ಪನವರ ಒಂದು ಪರಿಶ್ರಮ. ಅವತ್ತು ನಾನು MP ಇದ್ದಾಗ ಕೇಂದ್ರೀಯ ವಿದ್ಯಾಲಯ ಸ್ಯಾಂಕ್ಷನ್ ಮಾಡಿಸಿದ್ವಿ. ಈಗ ಅದು ಕಟ್ಟಡ ಬೇಕಾಯಿತು, ಜಾಗ ಬೇಕಿತ್ತು, ಅದು ಯಡಿಯೂರಪ್ಪನವ್ರು MP ಇದ್ದಾಗ ಅದು ಮಾಡಿಸ್ಕೊಟ್ರು. ಹಾಗಾಗಿ ಡೆವಲಪ್ಮೆಂಟ್ ರಿಲೇಟೆಡ್. ಎರಡನೇದು ಆ ಒಂದು ವಿಮಾನ ನಿಲ್ದಾಣ ಅರ್ಧಂಬರ್ಧ ಆಗಿದೆ. ಬರೋ ದಿನದಲ್ಲಿ ಆ ಏರ್ಪೋರ್ಟನ್ನು ಸಂಪೂರ್ಣವಾಗಿ ಮುಗಿಸ್ಬಿಟ್ರೆ, ಕೆಲಸ ಕಾರ್ಯಗಳನ್ನು ಮುಗಿಸಿದರೆ, ಈ ಉಡಾನ್ ಕಾನ್ಸೆಪ್ಟ್ ನಮ್ಮ ಶಿವಮೊಗ್ಗದಲ್ಲಿ ನಾನು ಮಾಡೋಂಥ ಪ್ರಯತ್ನ ಮಾಡಿದ್ರೆ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ಗಳು ಬರ್ತಾರೆ. ಟೈಮ್ ಈಸ್ ಮನಿ ಅಂತ ನಾವೇನು ಹೇಳ್ತೀವಿ, ಅವ್ರಿಗೆ ಸಮಯನೇ ದುಡ್ಡಿದ್ದಂಗೆ. ಒಂದು ವಿಮಾನ ನಿಲ್ದಾಣ ಇದೆ ಅಂದರೆ ಬಂಡವಾಳಶಾಹಿಗಳು ಬರ್ತಾರೆ, ಇಲ್ಲಿ ಬಂಡವಾಳ ಹಾಕ್ಬೋದು, ಅದ್ರ ಮೂಲಕ ನಮ್ಮ ಯುವ ಶಕ್ತಿ ಉದ್ಯೋಗ ಕೊಡ್ಬೋದಾ, ಟೂರಿಸಮಿಗೆ ಇನ್ನೂ ಆದ್ಯತೆಯನ್ನು ಕೊಡ್ಬೋದಾ, ಈ ದಿಕ್ಕಲ್ಲಿ ನಾನು ಚಿಂತನೆಯನ್ನು ಮಾಡ್ತಾ ಇದ್ದೀನಿ. ಇನ್ನು JDS ಆಗಿರ್ಬೋದು ಅಥವಾ ಕುಮಾರಸ್ವಾಮಿ ಅವರು ಕುಟುಂಬ ರಾಜಕಾರಣ ಮಾಡ್ತಾರೆ ಅಂತ ಹೇಳ್ತೀರಿ. ನೀವು ಕುಟುಂಬ ರಾಜಕಾರಣ ಮಾಡ್ತಿಲ್ವಾ? ಹಾಗಾದ್ರೆ ನೀವು ರಾಜಕೀಯದಲ್ಲಿದ್ದೀರಿ, ನಿಮ್ಮ ಸಹೋದರ ಕೂಡ ರಾಜಕೀಯದಲ್ಲಿದ್ದಾರೆ, ನಿಮ್ದು ಕುಟುಂಬ ರಾಜಕಾರಣ ಅಲ್ವಾ? ಹಾಗಿದ್ರೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಅವರಿದ್ದಾರೆ, ಅವ್ರ ಬ್ರದರೇ PWD ಮಿನಿಸ್ಟರ್ ಇದ್ದಾರೆ, ಅವರ ಬೀಗರು ಇಲ್ಲಿ ಶಿವಮೊಗ್ಗದ ಉಸ್ತುವಾರಿ ಸಚಿವರು ಇದ್ದಾರೆ, ಅವರ ಮನೆಯವರು ಒಬ್ಬರು MLA ಇದ್ದಾರೆ, ಒಬ್ಬರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿದ್ದಾರೆ, ಇನ್ನೊಬ್ಬರು ಅಲ್ಲಿ ಮತ್ತೊಮ್ಮೆ ತುಮಕೂರಿನ ಸ್ಪರ್ಧೆ ಮಾಡಿದ್ದಾರೆ, ನಿಖಿಲ್ ಒಂದು ಕಡೆ ಸ್ಪರ್ಧೆ ಮಾಡಿದ್ದಾರೆ, ಪ್ರಜ್ವಲ್ ಒಂದು ಕಡೆ ಸ್ಪರ್ಧೆ ಮಾಡಿದ್ದಾರೆ. ಇದನ್ನು ಅದು ನಮಗೂ ಕಂಪ್ಯಾರಿಸನ್ನೇ ಅಲ್ಲ ನಾನು ಹೇಳ್ತಾ ಇರೋದು. ಆ ರೀತಿ ಇಡೀ ತಲೆಮಾರನೇ ತಗೊಂಡು ಹೋಗ್ತಾ ಇದ್ದಾರಲ್ಲ, ಅದನ್ನು ಕುಟುಂಬ ರಾಜಕಾರಣ ಅಂತ ಹೇಳ್ತಾರೆ ಹೊರತು ಈ ರೀತಿ ಒಬ್ಬ ಕಾರ್ಯಕರ್ತನ ಕೆಲಸ ಮಾಡ್ತಾರೆ ನನ್ನನ್ನು ಅದಕ್ಕೆ ಜನ ಏನು. ಹಾಗಿದ್ರೆ ನಿಮ್ಮ ಕುಟುಂಬದಿಂದ ಮುಂದೆ ಯಾರು ರಾಜಕೀಯಕ್ಕೆ ಬರಲ್ವಾ? ಅವರವರ ರಾಜಕೀಯ ಶಕ್ತಿ ಮೇಲೆ ಸಂಘಟನೆ ಆಶೀರ್ವಾದ ಇದ್ದರೆ, ಸಂಘಟನೆ ತೀರ್ಮಾನ ತೆಗೆದುಕೊಂಡ್ರೆ ಯಾರು ಬೇಕಾದ್ರೂ ಬರ್ಬೋದು. ಯಾರು ಕಳ್ಕಳಿ ಇಟ್ಕೊಂಡು ಜನರ ಮಧ್ಯೆ ಕೆಲಸ ಮಾಡೋಂಥವ್ರು ಯಾರು ಬೇಕಾದ್ರೂ ಮಾಡಿ ಬರ್ಬೋದು. ತಾಯಿ ಪ್ರೀತಿ ಹೇಗಿತ್ತು ನಿಮಗೆ ನಿಮ್ಮ ಬೆಳವಣಿಗೆಯ ಹಾದಿಯಲ್ಲಿ? ತುಂಬ ಕಷ್ಟದ ದಿನಗಳು. ಅವತ್ತು ನಾವು 5 ಜನ ಅಕ್ಕ ತಂಗಿಯರು, ಮನೆಗೆ ಬಂದಂಥ ಅತಿಥಿಗಳಿಗೆ ಫುಡ್ ಪ್ರಿಪ್ರೇಷನ್ ಮಾಡಲಿಕ್ಕೆ ಎಲ್ಲದಕ್ಕೂ ಕೂಡ ಎಲ್ಲ ರೀತಿಯಿಂದ ವ್ಯವಸ್ಥೆಗಳಿದೆ. ಅವತ್ತು ಎಲ್ಲದೂ ಕೂಡ ಕೈ ಮುಟ್ಟು ಕೆಲಸ ಮಾಡೋಂಥ ಒಂದು ಅನಿವಾರ್ಯತೆ. ಅವತ್ತು 100 ಜನ ಅವತ್ತು ನಮ್ಮ ಮನೆಗೆ ಬರ್ತಾಯಿದ್ರು, ಹೋಗ್ತಾಯಿದ್ರು. ಆ ಸಂದರ್ಭದಲ್ಲಿ ಯಾವುದೇ ಫೋನ್ ಆಗಲಿ, ಮೊಬೈಲ್ ಆಗಲಿ, ಈ ಥರ ವ್ಯವಸ್ಥೆಗಳು ಇದ್ದಿದ್ದಿಲ್ಲ. ಆ ಸಂದರ್ಭದಲ್ಲಿ ಒಂದೇ ಸಲ ಒಂದು 100 ಜನ ಒಂದು ಮನೆಗೆ ಬಂದರೆ ಊಟಕ್ಕೆ ರೆಡಿ ಮಾಡಿ ಅಂತ ಯಡಿಯೂರಪ್ಪನವ್ರು ಬಂದಾಗ, ತಂದೆಯವ್ರು ಬಂದಾಗ ಹೇಳ್ಬಿಡ್ತಿದ್ರು. ಅವ್ರು ಹೇಳಿ ವಿತಿನ್ 15-20 ಮಿನಿಟ್ಸ್ ಫುಡ್ ರೆಡಿ ಆಗಬೇಕಾಯ್ತು ಅಂತ. ಆ ಥರ ಒಂದು ಕಷ್ಟದ ದಿನಗಳು. ಇವತ್ತೇನಾದರೂ ರಾಜಕೀಯವಾಗಿ ಸನ್ಮಾನಿಸಿದ ಯಡಿಯೂರಪ್ಪನವ್ರಿಗೆ ಒಂದು ಸಹಕಾರಿಯಾಗಿ ಕೆಲಸ ಮಾಡಿದಂಥವ್ರು ನಮ್ಮ ತಾಯಿ. ಇವತ್ತು ನಾನು ಕೂಡ ಇವತ್ತು ಈ ಕ್ಷೇತ್ರದಲ್ಲಿ ಅವರ ಆಶೀರ್ವಾದದಿಂದ ನಾನು ಇವತ್ತು ಇಷ್ಟ. ಓಕೆ ಸರ್, ರ್ಯಾಪಿಡ್ ಫೈರ್ ರೌಂಡು. ಒಂದಷ್ಟು ಜನ ನಾಯಕರ ಹೆಸರನ್ನ ಹೇಳ್ತೀನಿ, ಅವ್ರ ಬಗ್ಗೆ ನೀವು ಒಂದು ವರ್ಡಲ್ಲಿ ಉತ್ತರವನ್ನು ಕೊಡಬೇಕು. ಓಕೆ, ಮೊದಲನೇದಾಗಿ ಸನ್ಮಾನ್ಯ ಮೋದಿಜಿಯವರು ಗ್ರೇಟ್ ವಿಷನರಿಯನ್ನು ಇಟ್ಕೊಂಡು, ಗುರಿಯನ್ನು ಇಟ್ಕೊಂಡು ಈ ದೇಶವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ರಾಹುಲ್ ಗಾಂಧಿ ಆ ನೆಹರು ಮಂಥನದ ಒಂದು ಕುಟುಂಬದ ಒಂದು ಕುಡಿ ಇರಬೇಕು ಅಂತ ಹೇಳಿ ಉಳಿದಂಥ ಈ ಕಾಂಗ್ರೆಸ್ ಅವ್ರಿಗೆ ಭವಿಷ್ಯ ಇಲ್ಲ. ಹಾಗೆ ಅನಿವಾರ್ಯವಾಗಿ ಅವ್ರ ಮಂಥನದ ಒಂದು ಯಾರಾದರೂ ಒಬ್ಬರು ಬೇಕಾಗಿದೆ. ಬೈ ಫೋರ್ಸ್ ಅವರು ಈ ಫೀಲ್ಡಲ್ಲಿದ್ದಾರೆ ಹೊರತು ಅವರಿಗೆ ಈ ಕ್ಷೇತ್ರದಲ್ಲಿ ಕಳಕಳಿನೂ ಇಲ್ಲ,
ಆಸಕ್ತಿನೂ ಇಲ್ಲ. ಯಡಿಯೂರಪ್ಪನವರು ಒಬ್ಬ ರೈತ ನಾಯಕರು. ಇವತ್ತು 75 ವರ್ಷ ಆದರೂ ಕೂಡ ಎಂಥ ಯುವಕರು ಕೂಡ ಇವತ್ತು ತಲೆ ತಗ್ಸೋ ರೀತಿಯಲ್ಲಿ ಅವ್ರ ಪ್ರವಾಸ, ಸಂಘಟನೆಗೋಸ್ಕರ ಶ್ರಮ, ಮತ್ತು ಅವರು ಏನು ಗುರಿಯನ್ನು ಇಟ್ಕೊಂಡಿರ್ತಾರೆ ಆ ಸಂಘಟನೆಯ ತುದಿವರೆಗೂ ಕೂಡ ತೆಗೆದುಕೊಂಡಂಥ ಕೆಲಸ. ಸಿದ್ದರಾಮಯ್ಯನವರು ಅವ್ರ ಬಗ್ಗೆ ಗೌರವ ಇದೆ. ಪಾಪ ಅಹಿಂದ ನಾಯಕರು ಅಂತ ಹೇಳ್ಕೊತ ಹೋದರು. ಆದರೆ ಅವರ ಹಿಂದಿನ ಹೆಜ್ಜೆಗಳನ್ನು ಗುರುತಿಸಿದರೆ ಅವ್ರು ಹತ್ತಂಥ ಏಣಿಯಾಗಿ ಉಪಯೋಗಿಸ್ಕೊಂಡೆ ಹೊರತು ಒದಿಯುವಂಥ ಕೆಲಸಗಳು ಆಯ್ತೆ ಹೊರತು ಅವರಿಂದ ಏನೂ ಆಗಲಿಲ್ಲ. ಗೌರವಿತ ಈಶ್ವರಪ್ಪನವರು ಇವತ್ತು ರಾಜ್ಯದಲ್ಲಿ ಒಬ್ಬ ನಮ್ಮ ಪಕ್ಷದ ಉಪಮುಖ್ಯಮಂತ್ರಿಗಳಾಗಿ ಸಾಕಷ್ಟು ಇವತ್ತು ಆ ಒಂದು ಬ್ಯಾಕ್ವರ್ಡ್ ಕ್ಲಾಸು ಉಳಿದಂಥವ್ರ ಬಗ್ಗೆ ಕಳಕಳಿ ಇಟ್ಕೊಂಡು ಕೆಲಸ ಮಾಡ್ತಿರೋಂಥ ಒಬ್ಬ ನಾಯಕರು. ಯು ಪಿ ಎ ಸರ್ಕಾರ ಅವತ್ತು ನೇತೃತ್ವ ವಹಿಸ್ಕೊಂಡಿದ್ದು ಸನ್ಮಾನಿಸಿದ ಮನಮೋಹನ್ ಸಿಂಗ್. ಹಿಂದ್ಗಡೆ ಇದ್ದು ಪಾಪ ಮುಂದುಗಡೆ ಮಾತ್ರ ಸನ್ಮಾನಿಸಿದ ಪ್ರಧಾನಮಂತ್ರಿಗಳು ಮನಮೋಹನ್ ಸಿಂಗ್. ಹಿಂದ್ಗಡೆ ಇದ್ದು ಅಧಿಕಾರವನ್ನು ನಡೆಸಿದಂಥವ್ರು ಇದೇ ನೆಹರು ಕುಟುಂಬ. ಎನ್ ಡಿ ಎ ಸರ್ಕಾರ ಇಷ್ಟೆಲ್ಲ ಪಕ್ಷಗಳು, ಒಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಭಾರತೀಯ ಜನತಾ ಪಕ್ಷಕ್ಕೆ ಅಧಿಕಾರ ಬಂದಿದ್ದರೂ ಕೂಡ ಇತರ ಎಲ್ಲ ಪಕ್ಷಗಳ ಸಹಕಾರವನ್ನು ತೆಗೆದುಕೊಂಡು ಮೋದಿಜಿಯವರು ವಿಶ್ವಾಸವನ್ನು ಗಳಿಸಿ ಒಂದು ಅತ್ಯುತ್ತಮವಾದಂಥ ಒಂದು ಸರ್ಕಾರವನ್ನು ಈ ನಾಡಿಗೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಎನ್ ಡಿ ಎ ಸರ್ಕಾರ ಕೊಟ್ಟಿದೆ. ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹೊತ್ತು ನಮ್ಮೊಟ್ಟಿಗೆ ನಿಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡ್ರಿ. ಸಾಕಷ್ಟು ವಿಚಾರಗಳ ಬಗ್ಗೆ ತುಂಬಾ ಮುಕ್ತವಾಗಿ ಚರ್ಚೆಯನ್ನ ಮಾಡಿದ್ರೆ ನಿಮಗೆ ಮತ್ತೊಮ್ಮೆ ಪವರ್ ಟಿವಿ ಪರವಾಗಿ ಹಾಗೆ ಸಮಸ್ತ ಕರ್ನಾಟಕದ ಜನತೆಯ ಪರವಾಗಿ ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ 3ನೇ ಬಾರಿ ಸ್ಪರ್ಧೆ ಮಾಡ್ತಾ ಇರುವಂತ BY ರಾಘವೇಂದ್ರ ರವರ ಮನದಾಳದ ಮಾತುಗಳು ಇದಾಗಿತ್ತು. ಕೀಪ್ ವಾಚಿಂಗ್ ಪವರ್ ಟಿವಿ. ಇದು ನಿಮ್ಮ ಶಕ್ತಿ.